ಜಗಜ್ಜನನಿ ಶಿವಕಾಮಿನಿ ಜಯ ಶುಭದಾಯಿನಿ ವಿಜಯ ರೂಪಿಣಿ ಜನನಿ ಶಿವಕಾಮಿನಿ. ನೋಡಿದ್ರೆ ಎಂಥ ಒಂದು ಆನಂದ. ಭಗವತಿ ಕೃಪಾ ಕಟಾಕ್ಷದಲ್ಲಿ ಇವತ್ತಿನ ದಿವಸದ ಆ ಸೌಂದರ್ಯ ಲಹರಿಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಮೊದಲು ಶಂಕರಾಚಾರ್ಯ ಸ್ವಾಗತಿಸ್ಬಿಡೋಣ. ಭಗವಂತನ ಕೃಪಾ ಕಟಾಕ್ಷವಾಗಲಿ. ಶಂಕರಾಚಾರ್ಯರು ಆ ಸೌಮ್ಯತೆಯಿಂದ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ, ಆ ಜ್ಞಾನ ವೈರಾಗ್ಯವನ್ನು ಭೂಲೋಕಕ್ಕೆ ಎಲ್ಲ ದೇವಿಗಳನ್ನು ಆ ಶ್ರೀಚಕ್ರ ಕಲಾಜ್ಞಾನ ಮಾಡಿರ್ತಕ್ಕಂಥ ಶಂಕರಾಚಾರ್ಯರು ಕೂಡ ಈ ಸೌಂದರ್ಯ ಲಹರಿನ ಹೇಳಿದ್ರು. ನಿಜವಾದ ಸೌಂದರ್ಯ ಮನಸ್ಸಲ್ಲಿರಬೇಕು. ಆ ಮನಸ್ಸಿಕ ಸೌಂದರ್ಯವನ್ನು ವರ್ಣಿಸಕ್ಕೆ ಶಂಕರಾಚಾರ್ಯನ ಕರೆದು ಬಿಡೋಣ. ತದನಂತರ ಸೌಂದರ್ಯ ಲಹರಿಗೆ ಹೋಗೋಣ. ವಿಜಯದೇವಿ, ಇವತ್ತಿನ ದೇವಿ ವಿಜಯದೇವಿ ನೀಲ ಪತಾಕಿನಿಯನ್ನ ಸೆರೆ ಹಿಡಿದು, ಅಂದ್ರೆ ಆತ್ಮದಲ್ಲಿ ಸೆರೆ ಹಿಡಿದಾಗ ವಿಜಯದೇವಿ, ವಿಜಯೇಶ್ವರಿ ಅಂತ ಕರಿತೀವಿ. ವಿಜಯದೇವಿ ಏನ್ ಮಾಡ್ತಾಳೆ? ಶ್ರೀಚಕ್ರ ಉಪಾಸನೆಯಲ್ಲಿ ಕಮಲನಯನಿ, ಕಮಲಾತ್ಮ, ಕಮಲವಲ್ಲಭಿ, ಕಮಲ ಸೌಂದರ್ಯ ಪ್ರಿಯ ಅಂತೀವಿ. ಭೂಪುರ 1, 2, 3, ಆ 3ರಲ್ಲಿ ಕಾಯ ವಾಚ ಮನಸ್ಸ ಒಳಗಡೆ ಸೇರ್ಕೋಬೇಕಂತೆ. ಕಾಯ ವಾಚ ಮನಸ್ಸ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ. ತದನಂತರ ಇನ್ನೂ ಒಳಗೆ ಹೋಗಬೇಕು, ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ. ತಿರುಗಿ 9 ಆವರಣಗಳು ದಾಟಿ ಒಳಗೆ ಹೋದ್ರೆ ಆದಿಲಕ್ಷ್ಮಿ ಕೂತಿರ್ತಾಳೆ. ಸಂಪೂರ್ಣವಾಗಿ ಸಂಪೂರ್ಣವರ ಮಹಾಲಕ್ಷ್ಮಿ. ಅವಳ ಮೇಲೆ ಆದಿಲಕ್ಷ್ಮಿಯನ್ನ ಹೀಗೆ ಇಟ್ಕೊಂಡಿರ್ತಕ್ಕಂಥ ಕೈಗಳಲ್ಲಿ ಶಿವಶಕ್ತೈಕ್ಯ ಬಿಂದು ರೂಪಿಣ್ಯೇ ನಮಃ. ಆ ಶಿವಶಕ್ತೈಕ್ಯ ಬಿಂದು ರೂಪಿಣ್ಯನೇ ವಿಜಯದೇವಿ. ವಿಜಯನ್ನ ಸಾಧಿಸ್ತಕ್ಕಂಥವಳು, ಧೈರ್ಯನ ತುಂಬತಕ್ಕಂಥವಳು. ಈ ಶ್ಲೋಕಕ್ಕೆ ಅರ್ಥವನ್ನು ಹೇಳಿರ್ತಕ್ಕಂಥ ವಿಚಾರಗಳಲ್ಲಿ ಇವತ್ತಿನ ಫಲಾಫಲಗಳು ಏನು ಅನ್ನೋ ತಿಳ್ಕೊಳ್ಳಕ್ಕೆ ಮೊದಲು ಸೌಂದರ್ಯ ಲಹರಿಯ ಶ್ಲೋಕಕ್ಕೆ ಹೋಗೋಣ. ಭವಾನಿ ತ್ವಂ ದಾಸೇ ಮಯಿ ವಿತರ ದೃಷ್ಟಿಂ ಸಕರುಣಾ ಇತಿ ಸ್ತೋತುಂ ವಾಚನ್ ಕಥಯತಿ ಭವಾನಿ ತ್ವಂ ಇತಿ ಯಃ ತದೈವ ತ್ವಂ ತಸ್ಮೈ ದಿಶಸಿ ನಿಜ ಸಾಯುಜ್ಯ ಪದವೀ ಮುಕುಂದ ಬ್ರಹ್ಮೇಂದ್ರ ಸ್ಫುಟಮಕುಟ ನೀರಾಜಿತ ಪದ ಭಾನಿ ತ್ವಂ ದಾಸೇ ಮಯಿ ವಿತರ ದೃಷ್ಟಿಂ ಸಕರುಣಾ ಇತಿ ಸ್ತೋತುಂ ವಾಚನ್ ಕಥಯತಿ ಭವಾನಿ ತ್ವಂ ಇತಿ ಯಃ ತದೈವ ತ್ವಂ ತಸ್ಮೈ ದಿಶಸಿ ನಿಜ ಸಾಯುಜ್ಯ ಪದವೀ ಮುಕುಂದ ಬ್ರಹ್ಮೇಂದ್ರ ಸ್ಫುಟಮಕುಟ ನೀರಾಜಿತ ಪದ. ನಿಜ ಸಾಯುಧ್ಯ ಪದವಿ. ಈ ಪದವಿಯನ್ನ ಪ್ರತಿಯೊಬ್ಬ ಮನುಷ್ಯ ಸಂಪಾದನೆ ಮಾಡಬೇಕು ಅನ್ಕೊಂತಾನೆ. ಹೊಸದಾಗಿ ಬಿಸ್ನೆಸ್ ಮಾಡ್ತಾನೆ, ಅಥವಾ ಹೊಸದಾಗಿ ಒಂದು ಟ್ರ್ಯಾಕ್ಟರ್ ಕಂಪ್ನಿ ನಡೆಸಬೇಕು ಅಂತಾನೆ, ಅಥವಾ ಹೊಸದಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಪಂಕ ಅಂದರೆ ಮೇಲ್ಗಡೆ ಇರತಕ್ಕಂಥ ಫ್ಯಾನ್ಗಳನ್ನ ಎಲೆಕ್ಟ್ರಿಕ್ ಗೃಹದಲ್ಲಿ ಪಡಿಬೇಕು ಅನ್ಕೊಂತಾನೆ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ವ್ಯವಸ್ಥೆ ಮಾಡ್ಕೋಬೇಕು ಅಂತಾನೆ, ಕಂಪ್ಯೂಟರ್ ಯುಗದಲ್ಲಿ ಹಾರಾಡಬೇಕು ಅಂತಾನೆ. ಈ ರೀತಿ ನಾನಾ ವಿಧವಾದ ತಾನು ಕಂಡುಹಿಡಿದಿರತಕ್ಕಂಥದ್ದು ಅಥವಾ ಹೊಸ ವಿಶೇಷವಾಗಿರ್ತಕ್ಕಂಥದನ್ನ ಪದವಿ ಸಾಧನೆ ಎಲ್ಲವೂ ವಿಜಯಶಾಲಿ ಆಗಬೇಕು ಅನ್ಕೊಂತಾನೆ. ಎಲ್ಲರಿಗೂ ಆ ವಿಜಯಶಾಲಿ ಆಗಬೇಕು ಅನ್ನೋ ಅವಕಾಶ ಹೆಂಡತಿ ಮುಖಾಂತರ ಬರಬೇಕು. ಯಾವಾಗಲೂ ವುಮೆನ್ ಇಸ್ ಬಿಹೈಂಡ್ ಅ ಮ್ಯಾನ್. ಪ್ರತಿಯೊಬ್ಬನಿಗೂ ಹೆಂಡಾಗಿದ್ದವಳೇ ವಿಶೇಷವಾಗಿ ಗಂಡನಿಗೆ ಸಾಥ್ ನೀಡೋಳು. ಹೆಂಡತಿಯಾಗಿದ್ದವಳೇ ಗಂಡನ್ನ ಹಾಳು ಮಾಡೋಳು. ಎಷ್ಟೋ ಜನ ಇವತ್ತಿನ ದಿವಸ ಹೆಂಗಸರು ಗಂಡಸರನ್ನ ಬೀದಿಗೆ ತಂದಿರೋದು ಸತ್ಯ ಸತ್ಯ ಸತ್ಯ. ಯಾಕೆಂದ್ರೆ ಇವತ್ತಿನ ದಿವಸ ಅದು ತಗೊಂಬ ಇದು ತಗೊಂಬ, ಒಡವೆ ಹಾಕು, ನಮ್ಮ ಮನೆಗೆ ಹೋಗ್ಬೇಕು, ನನ್ನ ಮನೆ ಚೆನ್ನಾಗಿರ್ಬೇಕು, ನನಗೆ ಕಾರ್ ಬೇಕು, ಬಂಗ್ಲಾ ಬೇಕು, ಒಂದು ಸೈಟ್ ಸಾಲದು, ಇನ್ನೊಂದು ಮನೆ ಬೇಕು, ಬಾಡಿಗೆ ಬೇಕು, ಮಕ್ಕಳು ಸಾಲದು, ಬೇಕಾಗಿಲ್ಲ, ಏನಕ್ಕೆ ಬೇಕು ಈ ದರಿದ್ರ ಬುದ್ಧಿ. ಇಂಥ ದರಿದ್ರ ಬುದ್ಧಿ ಇರಕ್ಕಂಥ ಹೆಂಗಸರಿಂದಾನೇ ಗಂಡಸರು ಏನ್ ಮಾಡ್ತಾರೆ, ಬಾಯಿ ಮುಚ್ಕೊಂಡು ಒಳ್ಳೆ ಚೆನ್ನಾಗಿ ಗೌರವದಿಂದ ಇರೋಂಥವ್ರು ಹಾಳಾಗಿ ಹೋಗಿ ಇವತ್ತಿನ ಸಹ ಬೀದಿ ಪಾಲಾಗಿದ್ದಾರೆ. ಲಂಚಗಳು ಲಂಚಗಳು ಲಂಚಗಳು, ಕೆಳಗಡೆ ಟೇಬಲ್ ಮೇಲೆ ಮೇಲ್ಗಡೆ. ಯಾವ ಕೆಲಸಕ್ಕೂ ಕೆಲಸವಾಗದಿದ್ದ ಪಕ್ಷದಲ್ಲಿ ಇವನು ಎಲ್ಲಿ ಕೆಲಸ ಮಾಡ್ತಾರೆ, ಇವನಿಗಿಂತ ಮೇಲಿರೋನು ಲಂಚ ತಗೋಬೇಕಾದ್ರೆ, ಇವನು ಲಂಚ ಬರಬೇಕಾದ್ರೆ, ಇವನಿಗೆ ಅಕಸ್ಮಾತ್ ಅವ್ನು ಸೈನ್ ಹಾಕ್ತಿದ್ರೆ ಇವನು ಭಯ ಪಡ್ಕೋಬೇಕು. ಲಂಚ ತಗೊಂಡು ಏನು ಪ್ರಯೋಜನ, ಕೆಲಸ ಮಾಡದೆ ದುಡ್ಡು ತಿನ್ಬೇಕು, ಇಲ್ಲ ಸಾಲಗಳು ಮಾಡಬೇಕು. ಸುಳ್ಳು ಹೇಳಿ ಸುಳ್ಳು ಹೇಳಿ ಸುಳ್ಳು ಹೇಳಿ ಸಾಲ. ಎಷ್ಟು ಸಾಲ ಮಾಡ್ತೀಯ ಇವತ್ತಿನ ದಿವಸ? ದೇಹವೆಲ್ಲ ಮನೆ ಎಲ್ಲ ಸಾಲದಿಂದ ತುಂಬಿದೆ. ಇವತ್ತಿನ ದಿವಸ ಎಷ್ಟೋ ಜನ ಬರ್ತಾರೆ, ಫಸ್ಟ್ ಕ್ಲಾಸ್ ಆಗಿ ಬ್ರೇಸ್ಲೆಟ್, ಏನು ದೊಡ್ಡ ಸರ, ಅದಾ ಎಷ್ಟು ತೊಲ ಇದೆಯೋ ಗೊತ್ತಿಲ್ಲ, ಡೂಪ್ಲಿಕೇಟ್ ಹಾಕೋಂತಾನೋ ಒರಿಜಿನಲ್ ಹಾಕೋಂತಾನೋ, ನಿಜವಾದ ಸಾಲ ಮಾಡೇ ಒರಿಜಿನಲ್ ಹಾಕೋಂತಾನೆ. ಯಾಕಂದ್ರೆ ಮನೆಯಲ್ಲಿ ಶೂನ್ಯ, ಒಂದು ಬಿಡ್ಗಾಸಿಲ್ಲ ದರಿದ್ರದವನಿಗೆ. ಕಾರ್ ಬಾಡಿಗೆ ತಗೊಂಡು
ಶೋಕ್ ಮಾಡ್ಕೊಂಡು ಫ್ರೆಂಡ್ ಕಾರ್ ತಗೊಂಬಂದು ಇಲ್ಲಿ ಆ ಟೂ ಟಂಡು ಇನ್ನೊಬ್ಬನ ತಲೆ ಟೋಪಿ ಹಾಕಿ ಜೀವನ ಮಾಡೋ ಅಂತ ದರಿದ್ರದವರಾಗಿದ್ದಾರೆ ಗಂಡಸರು. ಅದಕ್ಕೆ ಈ ಎಲ್ಲಾ ಕಾರಣಕ್ಕೆ ಆ ಹೆಂಡತಿ ಏನ್ ಹೇಳ್ತಾರೆ, ವಿಜಯತಿ. ಈ ವಿಜಯ ಸಾಧನೆ ಸುಮ್ಮನೆ ಸಿಗೋದಿಲ್ಲ, ನೀನು ಕಷ್ಟ ಪಡಬೇಕು. ಅದಕ್ಕೆ ಇವತ್ತಿನ ದಿವಸ ಸಣ್ಣ ಪುಟ್ಟ ರೂಮಲ್ಲಿದ್ದು ಎಷ್ಟೋ ಗಂಡ ಹೆಂಡತಿ ಸೇರಿ ಆ ವಿಶೇಷವಾಗಿ ಹೆಂಡತಿ ಪವರು ಗಂಡನಿಗೆ ಕೊಟ್ಟು ಎಷ್ಟೇ ಕಷ್ಟ ಬರಲಿ, ಇವತ್ತಿನ ದಿವಸ ರೈತ ದೊಡ್ಡವನಾಗಬೇಕು ಅಂದ್ರೆ ಹೆಂಡತಿ ಹೊಲದಲ್ಲಿ ಅವಳು ಬಂದು ಕೆಲಸ ಮಾಡಿ ಈ ಕಷ್ಟಕ್ಕೆ ನಾನೂ ಇದ್ದೀನಿ ಅಂತ ಪಕ್ಕದಲ್ಲಿ ನಿಂತು ಗಂಡ ಹೆಂಡತಿ ಅನ್ಯೋನ್ಯತೆಯೇ ಜೀವನದ ವಿಜಯೋತ್ಸವ. ಆ ವಿಜಯನ ಸಾಧಿಸಬೇಕಾದ್ರೆ ಈ ಶ್ಲೋಕದಲ್ಲಿ ಏನ್ ಹೇಳುತ್ತೆ, ಬ್ರಹ್ಮೇಂದ್ರ ಸ್ಫುಟಾಂ. ಆ ಬ್ರಹ್ಮೇಂದ್ರ ಸ್ಫುಟಾಂ ಅಂದ್ರೆ ಬ್ರಹ್ಮ ಇಂದ್ರಿಯಗಳಲ್ಲಿ ಹೆಣ್ಣಾಗಿರೋಳು, ಅರ್ಧಾಂಗಿ ಆಗಿರೋಳು ಸ್ಫುಟಾಂ, ಅವಳು ಅರಳಬೇಕು. ಹೆಂಡತಿಯಿಂದ ಎಷ್ಟೋ ಜನ ಮೇಲೆ ಬಂದಿದ್ದಾರೆ. ಅಂದ್ರೆ ನೀನು ಬಿಸ್ನೆಸ್ ಮಾಡ್ತಾ ಇದೆಯಾ, ಆದ್ರೆ ನಿನಗಿಂತ ನಾನು ಚೆನ್ನಾಗಿ ಮಾಡ್ತೀನಿ. ಒಂದು ಹೋಟ್ಲ್ ನಡೆಸ್ತಾನೆ, ಹೋಟ್ಲ್ ಇವನು ಇಟ್ಬಿಡ್ತಾನೆ, ಆದ್ರೆ ವ್ಯಾಪಾರ ಮಾಡೋ ಗೊತ್ತಿಲ್ಲ. ಹೆಣ್ಣಾದವಳಿಗೆ ಅಲ್ಲಿ ಬಂದು ನಾನು ಗಲ್ಲದ ಮೇಲೆ ಕೂತ್ಕೊಂತೀನಿ ನೋಡ್ರೆ ಹೆಂಗ್ ವ್ಯಾಪಾರ ಮಾಡ್ತೀನಿ. ಕೆಲವು ಹೆಂಗಸರಿದ್ದಾರೆ, ಅವ್ರು ಕೂತ್ಕೊಳ್ಳೋ ಶೈಲಿನೇ ಬೇರೆ, ಅವ್ರ ಆಲೋಚನೆನೇ ಬೇರೆ. ಆ ರೀತಿ ಹೋಟ್ಲಲ್ಲಿ ಕೂತ್ಕೊಂಡ್ರೆ ವ್ಯಾಪಾರ ಅಂತ ಪ್ರಶ್ನೆ ಅಲ್ಲ. ಯಾವತ್ತು ಇನ್ನೊಬ್ಳು ತಳಕು ಮಳಕುಗೋಸ್ಕರ ವ್ಯಾಪಾರ ಅದಲ್ಲ. ನಿಜ ಜೀವನದಲ್ಲಿ ಅವಳು ಒಂದು ಅಡ್ಮಿನಿಸ್ಟ್ರೇಷನ್ ಯಾವತ್ತು ಎತ್ತಿಡಿಬೇಕು. ಅಡಿಗೆ ಸರಿಯಾಗಿ ಆಗ್ತಾ ಇದೆಯಾ, ಏನೇನು ಸರಿ ನಡೀತದೆ, ಎಲ್ಲ ವ್ಯವಹಾರ ಸರಿಯಾಗಿ ನಡೀತಾ ಇದೆ. ಒಂದು ಬಿಡುಗ ಸಾಗಡೆ ಮುಚ್ಕೊಂಡು ದುಡ್ಡು ಇಟ್ಬಿಟ್ಟು ತಿನ್ಬಿಟ್ಟು ಹೋಗ್ತಾರೆ. ಸಾಲಾಗಿಲ್ಲ ಎಲ್ಲ ಇಟ್ಟೆ ಅಂದ್ರೆ ಗೋವಿಂದ ಚಂಬೋ ಶಂಕರ. ಅದಕ್ಕೆ ಪ್ರತಿಯೊಬ್ಬ ಮನುಷ್ಯ ಜೀವನದಲ್ಲಿ ಬೆರಿಬೇಕು, ಪ್ರತಿಯೊಬ್ಬರಲ್ಲೂ ಬೆರಿಬೇಕು. ಜೀವನ ಅನ್ನೋದು ಸ್ಟ್ರಿಕ್ಟ್ ಇರಬೇಕು. ಅದಕ್ಕೆ ಹೇಳೋದು, ಉಂಡು ಹೋದ ಕೊಂಡು ಹೋದ ಅನ್ನೋ ಜನಗಳು ಜಾಸ್ತಿ ಇರ್ತಾರೆ. ಪ್ರಪಂಚಾದ್ಯಂತ ಬಿಟ್ಟಿ ಕೊಟ್ರೆ ಸಾಕು, ಬೀದಿ ನಾಯಿಗಳ ತರ ಕಾಯ್ತಿರ್ತಾರೆ. ಯಾವತ್ತು ಜನಗಳಿಗೆ ನಿಜವಾಗ ಸ್ವಾರ್ಥನ ಯಾವತ್ತು ಬಿಟ್ಟು ನಿಸ್ವಾರ್ಥ ಸೇವೆಯಿಂದ ಊಟಕ್ಕೆ ಯಾವತ್ತು ವ್ಯವಹಾರ, ವಿಶ್ವಾಸ. ಊಟ ಮಾಡ್ತೀಯಾ, ನಮ್ಮನೆಗೆ ಬಂದು ಊಟ ಮಾಡ್ಕೋ, ಫ್ರೀಯಾಗಿ ಹಾಕಿ ತಿನ್ಬೇಕಾದ್ರೆ. ಹೋಟ್ಲಲ್ಲಿ ಹಂಗೆಲ್ಲ ಹಾಕಲ್ಲ, ವ್ಯವಹಾರ ದುಡ್ಡು ಕೊಟ್ಟು ತಗೊಂಡು ಹೋಗ್ತಾರೆ. ಬಿಸ್ನೆಸ್ ರೀತಿಯಾಗಿ ಆಲೋಚನೆ ಮಾಡಬೇಕು. ಯಶಸ್ಸು ಕೀರ್ತಿಯ ಹಾದಿ. ಇವತ್ತಿನ ದಿವಸ ಸಣ್ಣದಾಗಿ ಮಾಡಿರ್ತಕ್ಕಂಥವ್ರು ಎಷ್ಟು ದೊಡ್ಡದಾಗಿ ಬೆಳೆದಿದ್ದಾರೆ, ಎಷ್ಟೆಷ್ಟು ದೊಡ್ಡ ಕಂಪ್ನಿಗಳು ಇವತ್ತು ಮಾರ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ಮಾರ್ಕೊಂಡಿದ್ದಾರೆ, ನಡೆಯಕ್ಕಾಗಿದೆ. ಅದಕ್ಕೆ ವಿಜಯ ಬಂದಾಗ ತಲೆ ಮೇಲೆ ಇವರಿಗೆ ಕಿರೀಟಗಳು ಬಂದ್ಬಿಟ್ಟಾಗ ದುರಹಂಕಾರಗಳು ತಲೆ ಏರ್ಬಿಟ್ಟಿರುತ್ತೆ. ಯಾವತ್ತು ತಿಳ್ಕೊಳ್ಳಿ, ಎಷ್ಟೇ ಮೇಲೆ ಹೋದ್ರು ಹಳೆದನ್ನು ಮರಿಬಾರ್ದು. ಯಾವತ್ತಿದ್ದು ಕೆಳಗೆ ಬೀಳ್ತೀವೋ ದೇವರೇ ಗೊತ್ತು ಅಂತ ಅದೇ ರೀತಿಯಾಗಿರಬೇಕು. ಇದು ನಿಜವಾದ ಜೀವನ. ಆದರೆ ಯಾವತ್ತು ಸ್ವಾಭಿಮಾನದಿಂದ ಬದುಕಿ, ನಾನು ಅಂತ ಬದುಕಿ, ನಾನತ್ವ ಇಟ್ಕೋಬೇಡಿ, ಅದು ಒಂದು ಜೀವನ. ಅದಾದ್ಮೇಲೆ ತದೈತ್ವಾಂ ಅಂದ್ರೆ ಏನ್ ಹೇಳುತ್ತೆ, ಅಮ್ಮನವರು ಕೃಪಾ ಕಟಾಕ್ಷ. ಅವಳು ಫ್ರೀ ಮಾಡ್ಕೋಬೇಕು. ಹೆಣ್ಣಾದವಳು ಫ್ರೀ ಮಾಡ್ಕೊಳ್ಳದೆ ಇದ್ರೆ ಪ್ರಯೋಜನವಿಲ್ಲ. ಗಂಡ ಎಷ್ಟೇ ಶ್ರಮಿಸಿ ದುಡಿದ್ರು ಇವಳು ನಿರಾಳದಿಂದ ಫ್ರೀ ಮಾಡ್ಕೋಬೇಕು. ಇಲ್ಲ ಅವನು ಆಯಾಸವನ್ನ ದಣಸು ಬಂದಿದಾಗ ಯೋಚನೆ ಮಾಡ್ಬಿಡ್ರಿ, ಏನ್ ಇವತ್ತು ಸಾಲ ನಾಳೆ ತೀರ್ಸೋಣ ಬಿಡಿ ಅಂತ ಧೈರ್ಯ ಬೇಕು. ಅವಳು ಆ ಇದಾತ್ಮ ಅಂತಕ್ಕಂಥ ಪರಮಾತ್ಮನ ಕೃಪಾ ಕಟಾಕ್ಷದಲ್ಲಿ ಇವಳು ಆ ಸ್ಫೂರ್ತಿಯನ್ನು ತುಂಬಬೇಕು. ಅದನ್ನು ಬಿಟ್ಟು ನೋಡ್ರಿ ನೀವು ಬೀದಿಗೆ ಬಂದ್ರು ಪರವಾಗಿಲ್ಲ, ನನಗೆ ಬೇಕಾಗಿಲ್ಲ, ದುಡ್ಡು ತಂದು ಬಿಸಾಕಿ ಅನ್ನೋ ರೀತಿ ಇರೋ ಹೆಂಗಸರು ಸಾಕಷ್ಟು ಜನ. ಇವತ್ತು ಎಷ್ಟು ಜನ ಹೆಂಗಸರು ಚೀಟಿ ಪಾಟಿ ಹಾಕೊಂಡಿದ್ದಾರೆ, ಎಷ್ಟು ಜನ ದರಿದ್ರದವರಿದ್ದಾರೆ, ಹೋಗಿ ವಸೂಲ್ತಾರೆ. ಗಂಡಸರಿಗಿಂತ ಜೋರ್ ಜಬರ್ದಸ್ತ್ ಕುತ್ತಿಗೆ ಪಟ್ಟಿಗೆ ಇಟ್ಕೊಂಡು ರೌಡಿಗಳನ್ನ ಸಾಕೊಂಡು ಇವತ್ತಿನ ದಿವಸ ಚೀಟಿ ಪಾಟಿ ಮಾಡ್ಕೊಂಡು ಕೂತಿದ್ದಾರೆ. ಅಂತ ಹೆಂಗಸರು ಇದ್ದಾರೆ. ಆದರೆ ಇವತ್ತಿನ ದಿವಸ ಇನ್ನೂ ಸಂಸ್ಕಾರವಂತರಾಗಿರ್ತಕ್ಕಂಥ ಭಾರತ ದೇಶದಲ್ಲಿ, ಕರ್ನಾಟಕದಲ್ಲಿ ಸ್ವಲ್ಪ ಮಟ್ಟಿಗೆ ಎಷ್ಟೋ ಪರವಾಗಿಲ್ಲ 75% ಸಂಸ್ಕಾರವಂತರಿದ್ದಾರೆ, ಇವತ್ತಿಗೂ ಇದ್ದಾರೆ. ಆದರೆ ಹಾಳು ಮಾಡ್ತಾ ಯುಗ ಹಾಳಾಗ್ತಾ ಇದೆ. ಇವತ್ತಿನ ದಿವಸ ಪಕ್ಕದ ಮನೆ ನೋಡ್ಬಿಟ್ಟು ನಾನು ಚೆನ್ನಾಗಿರ್ಬೇಕು, ಅವನ್ ಕಾರ್ ತಗೊಂಡ ನಾನು ತಗೋಬೇಕು ಅನ್ನೋದಲ್ಲ. ಏನು ಗುಡಿಸ್ಲಾಕಿದ್ದೀವಿ ಅದ್ರ ಕೆಳಗೆ ವಾಸ ಆಗಿದ್ದೀವಿ. ಬೇರೆಯವ್ರಿಗಿಂತ ಏನೂ ಇಲ್ಲ, ತಲೆ ಮೇಲೆ ಬೀದಿಲಿ ಬಿದ್ದಿದ್ದಾರೆ, ಅವ್ರಿಗಿಂತ ವಾಸಿ ನಮ್ಗೊಂದು ಸ್ವಲ್ಪ ಮೋಲ್ಡ್ ಮನೆ ಆದ್ರೂ ಇದೆ ಅನ್ನೋ ಜೀವನ ಇದ್ರೆ ಸಂತೃಪ್ತಿ ಜೀವನದಲ್ಲಿ ಸೌಂದರ್ಯವನ್ನ ಹೆಣ್ಣಾದವಳು ಗಂಡನಿಗೆ ತೋರ್ಪಡಬೇಕು. ಅಂದ್ರೆ ನಿಮ್ ಜೊತೆ ಎಂತ ಕಷ್ಟ ಇರಲಿ ನಾನಿದ್ದೀನಿ ಏನ್ ಬೇಕು, ಎಷ್ಟು ಕಷ್ಟಪಟ್ಟರು ಹೆಣ್ಣಿದ್ರು ಯೋಚನೆ ಮಾಡಬೇಡವೆ, ನಿನ್ ಜೊತೆ ನಾನಿದ್ದೀನಿ ಅಂತ ಗಂಡ ಇರಬೇಕು. ಆಗಿದ್ದ ಬಾಂಧವ್ಯ ಬಾಂಡಿಂಗ್ ಜೀವನ ಪೂರ್ತಿ ಯಶಸ್ಸು ಕೀರ್ತಿ ಪತಾಕೆಯನ್ನು ಹಾರಿಸ್ಬೋದು. ಅದೇ ವಿಜಯೋತ್ಸವನ ಹಾರಿಸ್ತಕ್ಕಂಥ ವಿಚಾರ. ಇಂಥ ಒಂದು ಸ್ಫಟಿಕ ರಮಣೀಯ ನಿರಾಜೀವತ ಪದಕಂ, ಆ ಪದಕವನ್ನ ಭಗವತಿ ಆದವಳು ಕೊಡ್ತಾಳಂತೆ. ಆ ಪದಕವನ್ನ ಯಾರು ಕದ್ಕೊಂಡು ಹೋಗೋಕ್ಕಾಗಲ್ವಂತೆ. ಇದೇ ಇವತ್ತಿನ ಸೌಂದರ್ಯ ಲಹರಿಯ ನಿಜವಾದ ಸ್ವರೂಪ.